ಎತ್ತಿನ ಹೊಳೆ ಯೋಜನೆಯನ್ನ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಅಪಸ್ವರ ಎತ್ತಿರುವುದನ್ನು ವಿರೋಧಿಸಿ ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ, ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋರಾಟ ಮಾಡಬೇಕಿದೆ. ಜಿಲ್ಲೆಯ ಎಲ್ಲ ರೈತರು, ಮುಖಂಡರು ಇಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಮುಂದಾಗಬೇಕು ಎಂದು ಅವರು ತಿಳಿಸಿದರು. 8ನೇ ತಾರೀಕು ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರತಿನಿಧಿಗಳು ಎತ್ತಿನಹೊಳೆ ಕಚೇರಿ ರಾಮಕೃಷ್ಣ ಆಶ್ರಮದ ಹತ್ರ ಕುಣಿಗಲ್ ರಸ್ತೆಯಲ್ಲಿ ಎಲ್ಲರೂ ಸೇರ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಕೇಂದ್ರ ಸರ್ಕಾರದ ಹುನ್ನಾರಗಳೇನು, ಇಲ್ಲಿವರೆಗೂ ತಮ್ಮ ಏನೇನು ಕಂಟಕಗಳನ್ನ ಉಂಟು ಮಾಡಿದ್ದಾರೆ, ಎತ್ತಿನಹೊಳೆ ನೀರಾವರಿ ಈ ಪ್ರಾಜೆಕ್ಟ್ ಬಗ್ಗೆ ಇದನ್ನು ಪ್ರಶ್ನೆ ಕೇಳಿ ಅದು ಸಮಜಾಯಿಷಿ ತಗೊಂಡು ವಾಸ್ತವವಾಗಿ ಏನು ಘಟನೆಗಳು ನಡೆದಿದ್ದಾವೆ, ನೀವುಗಳು ಏನು ಉತ್ತರ ಕೊಟ್ಟಿದ್ದೀರಾ, ಈ ಸಮಸ್ಯೆ ಯಾಕೆ ಉಂಟಾಯಿತು, ಯಾಕೆ ನಮ್ಗೆ ಇಂಥ ಕಂಟಕಗಳನ್ನ ಮಾಡ್ತಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡೋದಕ್ಕೆ ನಾವುಗಳೆಲ್ಲರೂ ಹೋಗ್ತಾ ಇದ್ದೀವಿ. ನೀರಿಗೆ, ರೈತರಿಗೆ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ, ಎಲ್ಲದನ್ನು ಮೀರಿದಂಥವರು. ಇದು ನಮ್ಮ ಅಸ್ಮಿತೆ, ತುಮಕೂರು ಜಿಲ್ಲೆಯ ಅಸ್ಮಿತೆ ಪ್ರಶ್ನೆ ಇದು. ಹಾಗಾಗಿ ಗುರುವಾರ ತಾವುಗಳೆಲ್ಲರೂ ಆಗಮಿಸಬೇಕು. ಅಲ್ಲಿ ಕಚೇರಿ ಹತ್ರ ನಾವುಗಳೆಲ್ಲರೂ ಸೇರಿ ಅಧಿಕಾರಿಗಳನ್ನ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಅಂತೇಳಿ ಒಂದು ಜನಾಭಿಪ್ರಾಯ ಮೂಡಿಸ್ಬೇಕು, ಒಂದು ಆಂದೋಲನ ಮಾಡಬೇಕು ಅಂತೇಳಿ ನಾವುಗಳೆಲ್ಲರೂ ಹೊರಟಿದ್ದೀವಿ. ಇವತ್ತಿಲ್ಲಿ ಬೇರೆ ಬೇರೆ ತಾಲೂಕಿನ ಎಲ್ಲ ಪ್ರತಿನಿಧಿಗಳು ಇವತ್ತಿಲ್ಲಿಗೆ ಅಧಿಕಾರಿಗಳ ಮುಖಾಂತರ ವಾಸ್ತವ ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಒಂದು ಸಭೆ ಕೊಡ್ತಿದ್ದೀವಿ. ಯಾವುದು ಸ್ಟ್ರೈಕು, ಪ್ರತಿಭಟನೆ ಥರ ಏನು ಮಾಡೋದು ಭದ್ರಾ ಮೇಲ್ದಂಡೆಯಿಂದ ಹೇಳ್ಕೊಂಡೇ ಬಂದ್ರು. ಬಟ್ ಇವತ್ತು ಏನ್ ಹೇಳ್ತಾರೆ, ಇವತ್ತು ಅಲೋಕೇಶನ್ ಇಲ್ಲ, ನಾವು ನೀರು ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲರೂ ತೋರಿಸ್ಕೊಂಡೇ ಬಂದ್ರು ನಮ್ಗೆ. ದಕ್ಷಿಣ ಪಾವಗಡ ತಾಲೂಕಿಗೆ ಮಾಡ್ತೀವಿ ಅಂತ 180 ಹಳ್ಳಿಗಳಿಗೆ ಸುತ್ತ ಕುಡಿಯುವ ನೀರಿನ ಘಟನೆಗಳನ್ನು ಏನೇ ಆಗಲಿ ನಮ್ಮ ಜೊತೆಗೆ ಜೀವಿಸ್ತಾ ನಾವು ಒಗ್ಗಟ್ಟಾಗಿ ಎಲ್ಲ ತರ ಇವತ್ತು ಬಂದಿದ್ದೀರಲ್ಲ ಇಷ್ಟು ಜನ ಎಲ್ಲರೂ ಪ್ರತಿ ನಾವು ನಮ್ಮ ಅಂತಲ್ಲ, ಕೆಲವು ಕಡೆ ನಿಮಗೆ ಗೊತ್ತಿರೋ ಅಂತ ಕಡೆ ರೈತರ ಬಗ್ಗೆ ಎಲ್ಲರೂ ಫೋನ್ ಮಾಡಿ ದಯವಿಟ್ಟು ತುಂಬಾ ಏನು ಬಗ್ಗೆ ಹೋರಾಟ ಇಟ್ಕೊಂಡಿದ್ದಾರ ಆ ಹೋರಾಟಕ್ಕೆ ಸ್ವಲ್ಪ ಜನ ಜಾಸ್ತಿ ನಾವು ಇದ್ರಲ್ಲಿ ಗೆಲ್ಬೇಕು. ನಾವು ಇವತ್ತು ಅವರು ಮುಂದೆ ನಮ್ಮನ್ನೆಲ್ಲ ಕರ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಕು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಹಲವು ಭಾಗದ ಮುಖಂಡರು, ರೈತರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.